ನನ್ನ ಹೆಸರು ಲಕ್ಷ್ಮೀ ಚಲಪತಿ. ನಾನು ಜಗಸಂದ್ರ ವಾರ್ಡ್ ಬೆಂಗಳೂರಿಂದ ಬಂದಿದ್ದೀನಿ. ದುರ್ಗಾ ಫೌಂಡೇಶನ್ ವತಿಯಿಂದ ಇವತ್ತು ಇಲ್ಲಿ ನಮ್ಮ ಶಾಲೆಯಲ್ಲಿ ಮಣ್ಣಿನ ಗಣಪ ಶಾಲಾ ವಿದ್ಯಾರ್ಥಿಗಳು 10ನೇ ತರಗತಿ ವಿದ್ಯಾರ್ಥಿಗಳು ಅವರೇ ಅವ್ರ ಕೈಯಿಂದ ಮಣ್ಣಿನ ಗಣಪನ ಮಾಡಿ ಇದೇ ಗಣಪತಿನ ಅವರು ಅವ್ರ ಮನೆಯಲ್ಲಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡಿ ಅದೇ ಮಣ್ಣಿಂದ ಮತ್ತೆ ಸಸಿನ ಕೂಡ ಬೆಳೆಸಬೇಕು ಅಂತ ನಾವೊಂದು ಈ ಒಂದು ಕಾರ್ಯಾಗಾರ ಮಾಡಿದ್ದೀವಿ. ಸೊ ಈ ಒಂದು ಮಣ್ಣಿನ ಗಣೇಶ ನಾವು 2017ರಿಂದ ಶುರು ಮಾಡಿದ್ದೀವಿ. ಒಂದು ವರ್ಷಕ್ಕೆ ಪ್ರತಿ ವರ್ಷ ಏನಿಲ್ಲ ಅಂದರೂ ಒಂದು ಸುಮಾರು 1000ರಿಂದ 1500 ಗಣಪತಿಗಳನ್ನ ಶಾಲಾ ವಿದ್ಯಾರ್ಥಿ ಹಾಗೂ ಮಹಿಳೆಯರು ಇಂಟ್ರೆಸ್ಟ್ ಇರೋ ಎಲ್ಲ ಮಕ್ಕಳಿಗೂ ಎಲ್ಲ ಪೋಷಕರಿಗೂ ಹೇಳ್ಕೊಡ್ತಿದ್ವಿ. ಕೆಮಿಕಲ್ ಫ್ರೀ ಗಣೇಶ ಮಾಡಬೇಕು, POP ಫ್ರೀ ಗಣೇಶವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಪ್ರತಿ ವರ್ಷ ಸರ್ಕಾರ ಹೇಳುತ್ತೆ POP ಗಣೇಶ ಆಗಿರ್ಬೋದು, ಮಣ್ಣಿನ POP ಗಣೇಶ ಹಾಗೂ ಕೆಮಿಕಲ್ ಮಿಕ್ಸ್ ಗಣೇಶ ಅದನ್ನ ಬಳಸಬಾರ್ದು ಅಂತ ಪ್ರತಿ ವರ್ಷ ಆದೇಶ ಆಗುತ್ತೆ, ಪಟಾಕಿನೂ ಹೊಡಿಬಾರ್ದು ಅಂತ. ಬಟ್ ಆದರೂ ಕೆಲವೊಬ್ಬರು ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಮಾದರಿಯಾಗಿ ಮುಂದಿನ ಪೀಳಿಗೆಯ ಈ ಮಕ್ಕಳು ಪರಿಸರವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದು ನಾವೊಂದು ಈ ಒಂದು ಕಾರ್ಯಾಗಾರದ ಮೂಲಕ ಅವ್ರಿಗೆ ಹೇಳ್ತಿದ್ದೀವಿ. ಜೇಡಿ ಮಣ್ಣು ಇದು ಸ್ವಲ್ಪ ಹದ ಮಾಡಿ ಒಂದು ಸಣ್ಣ ಹುಂಡೆ 1 kg ಹುಂಡೆ ಥರ ಮಾಡಿ ತಗೊಬಂದು ಅದನ್ನು ಮಕ್ಕಳ ಕೈಗೆ ಕೊಟ್ಟು ಅಡಿಕೆ ತಟ್ಟೆಯಲ್ಲೇ ಕೂರಿಸಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಲ್ಲಿ ನಾವು ಪ್ರತಿ ವರ್ಷ ಎಜುಕೇಷನ್ನು, ಸಾಂಸ್ಕೃತಿಕ ಚಟುವಟಿಕೆ, ಸ್ಪೋರ್ಟ್ಸು, ಡ್ಯಾನ್ಸು, ಕಲ್ಚರು ಎಲ್ಲ ರೀತಿ ನಾವು ಪ್ರತಿಭೆಗಳು ನೋಡ್ತಿರ್ತೀವಿ. ಆದರೆ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಮಕ್ಕಳು ಮಣ್ಣಲ್ಲಿ ಯಾವ ರೀತಿ ಅಲಂಕಾರ, ಡೆಕೋರೇಷನ್ಸು ಎಲ್ಲ ಯಾವ ರೀತಿ ಮಾಡ್ತಾರೆ ನೋಡ್ತಿರ್ತೀವಿ. ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಅದರಲ್ಲಿ ನಂಬರ್ 1 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಮಕ್ಕಳು ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಗಣೇಶನ ಚೆನ್ನಾಗಿ ಮಾಡಿದ್ದಾರೆ. ಈ ದಿನ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಂಚೇಗೌಡನ ಕೊಪ್ಪಲು ಇಲ್ಲಿ ನಮ್ಮ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಾದ ರೇಖಾ ಅವರವರು ಮತ್ತು ನನ್ನ ಸ್ನೇಹಿತರು ವಿಕ್ರಮಯ್ಯಂಗಾರವರ ಒಂದು ಸಲಹೆಯಂತೆ ಒಂದು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡಬೇಕು, ಇಲ್ಲಿ ತರಗತಿಯನ್ನು ಮಾಡಬೇಕು. ಮಕ್ಕಳಲ್ಲೂ ಕೂಡ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಈ ಗಣಪತಿ ಆಚರಣೆಗಳನ್ನು, ಗಣಪತಿಯನ್ನು ನಾವು ತಯಾರು ಮಾಡೋದನ್ನು ಹೇಳ್ಕೊಡ್ಬೇಕು, ಪರಿಸರದ ಬಗ್ಗೆ ನಾವು ಆಲೋಚನೆಗಳನ್ನು ತರಬೇಕು ಅಂಥೇಳಿ ನಮ್ಮ ಬೆಂಗಳೂರಿನಿಂದ ಕಲಾವಿದರು, ಸಮಾಜ ಸೇವಕರಾದ ಲಕ್ಷ್ಮೀ ಚಲಪತಿಯವರು ಈ ಮುಂಜಾನೆ ಬೆಂಗಳೂರಿನಿಂದ ನಮ್ಮ ಗ್ರಾಮಕ್ಕೆ ಮಂಚೇಗೌಡನ ಕೊಪ್ಪಲು ಶಾಲೆಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಯಾಕಂದರೆ ಲಕ್ಷ್ಮೀ ಚಲಪತಿಯವರು ಇದರ ನಿರಂತರವಾಗಿ 2013ರಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳಿದರು. ಸಮಾಜ ಸೇವೆ, ಯಾಕಂದರೆ ಸಮಾಜವನ್ನು ತಿದ್ದುವಂತಹ ಕೆಲಸ ಒಬ್ಬರಿಂದ ಸಾಧ್ಯವಿಲ್ಲ, ಈ ಥರದ ಅನೇಕರಿಂದ ತಿದ್ದುವಂತಹ ಕೆಲಸಗಳಾಗಬೇಕು. ನಮ್ಮಲ್ಲಿ POP ಬಣ್ಣ ಬಣ್ಣದ ಗಣಪತಿಗಳನ್ನು ನಮ್ಮ ಯುವಕರು ಕೂರಿಸ್ಬಿಡ್ತಾರೆ. ಪರಿಸರಕ್ಕೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನುವಂಥದ್ದನ್ನು ನಮ್ಮ ವಿಜ್ಞಾನಿಗಳು, ನಮ್ಮ ಪರಿಸರ ಪ್ರೇಮಿಗಳೆಲ್ಲ ಹೇಳ್ತಾನೆ ಇದ್ದಾರೆ. ಆದರೂ ಕೂಡ ನಾವು POP ಮತ್ತು ಬಣ್ಣ ಬಣ್ಣದ ಗಣಪತಿಗೆ ಮಾರು ಹೋಗ್ಬಿಟ್ಟಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಥರದ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ಆಲೋಚನೆಗಳನ್ನು ಮಾಡುವಂಥದ್ದು ಭಾಳ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಈ ಕಾರ್ಯಕ್ರಮಗಳು ಇನ್ನೂ ಕೂಡ ಹೆಚ್ಚಿನದಾಗಿ ನಮ್ಮ ಇಡೀ ಮೈಸೂರು ನಗರದಲ್ಲಿ ನಡೆಯಲಿ. ಪರಿಸರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪರಿಸರವನ್ನು ಬೆಳೆಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನುವಂಥ ಆಲೋಚನೆಗಳನ್ನು ಹೇಳ್ತಾ, ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಲ್ಲೂ ಕೂಡ ಈ ಜೇಡಿ ಮಣ್ಣಿನಿಂದ ತಯಾರಿಸಿದ ಗಣಪತಿಯನ್ನೇ ಕೂರಿಸಿ ಆಚರಣೆಯನ್ನು ಮಾಡಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ತುಂಬ ಖುಷಿಯಾಯಿತು. ನಾವು ಟೀಚರ್ ಜೊತೆ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದು. ಹಾಗೆ ಇಡೀ ಸ್ಕೂಲಲ್ಲಿ ಫಸ್ಟ್ ಟೈಮ್ ಏನೋ ನಾವು ಇವತ್ತು ಗಣಪತಿ ಮಾಡಿದ್ದು ಲಾಸ್ಟ್ ವೀಕು. ತುಂಬ ಖುಷಿಯಾಯಿತು. ನಮ್ಮ ಜೊತೆ HM ಕೂಡ ಮಾಡಿದ್ರು. ಬೆಂಗಳೂರಿಂದ ಯಾವ್ಯಾವ ಟೀಚರ್ ಎಲ್ಲ ಬಂದ್ಬಿಟ್ಟು ನಮಗೆಲ್ಲ ಹೇಳ್ಕೊಟ್ರು. ತುಂಬ ಎಲ್ಲ ಸ್ಕೂಲು 10th ಬ್ಯಾಚ್ ಎಲ್ಲ ಸೇರಿಸಿ ಗಣಪತಿ ಮಾಡ್ತಾವೆ. ಅದಕ್ಕೆ ತುಂಬ ಖುಷಿಯಾಯಿತು. ಸರ್ ತುಂಬ ಖುಷಿ ಕೊಡ್ತು. ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು, ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು, ಅದಕ್ಕೆ ತುಂಬ ಖುಷಿ ಆಯಿತು. ಸರ್ ನಾನು ಅದು ಹೆಂಗೆ ಮಾಡಿದ್ನೋ ಗೊತ್ತಿಲ್ಲ. ಟೀಚರ್ ಹೇಳ್ದಂಗೆ ಮಾಡ್ತಿದ್ದೆ. ಅದು ಮನಸ್ಸಲ್ಲಿ ಚೆನ್ನಾಗಿ ಬರಲಿ ಅಂತ ಇದು ಮಾಡಿದಾಗ ಚೆನ್ನಾಗೇ ಬಂತು ಸರ್.
ಟೈಮ್ ಈ ಗಣಪತಿ ಮಾಡಿರೋದು. ತುಂಬ ಖುಷಿ ಆಗ್ತಿದೆ. ಅದು ನನ್ನ ಸ್ನೇಹಿತರ ಜೊತೆ ಮಾಡಿರೋದು ಫಸ್ಟ್ ಟೈಮು. ಈ ಥರ ಗಣಪತಿ ಮಾಡೋದ್ರಿಂದ ನಮ್ಮ ನಲ ಜಲಗಳೆಲ್ಲ ಶುದ್ಧವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಇದೇ ಥರ ಗಣಪತಿ ಮಾಡಿ. ತುಂಬ ಖುಷಿ ಕೊಡ್ತು. ಮುಂದಿನ ಸಲವೂ ಇದನ್ನು ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಧನ್ಯವಾದ. ಹ್ಞೂ ಸರ್, ತಗೋಯ್ತೀವಿ. ಹ್ಞೂ ಸರ್, ಮಣ್ಣಿಂದ ಮಾಡಿ ಸರ್, ಭಕ್ತಿಯಿಂದನೇ ಮಾಡ್ತೀವಿ ಸರ್. ಭಕ್ತಿಯಿಂದ ಪೂಜೆ ಕಾಯಿ ಎಲ್ಲ ಇಟ್ಕೊಂಡು ಮಾಡ್ತೀವಿ ಸರ್. ಸರ್ ಸರ್ ನಾವು 1.5 ಅವರ್ ತಗೊಂಡಿದ್ದೀವಿ ಸರ್. ಹ್ಞೂ ಸರ್, ಚೆನ್ನಾಗಿ ಹೇಳ್ಕೊಡ್ತೀವಿ ಸರ್. ಹ್ಞೂ ಸರ್, ಇದೇ ಫಸ್ಟ್ ಟೈಮ್ ಮಾಡಿರೋದು. ತುಂಬ ಖುಷಿ ಆಯ್ತಿದೆ ಸರ್. ಇವರೆಲ್ಲ ಫಸ್ಟ್ ಟೈಮೇ ಮಾಡಿರೋದು. ಅದು ನಮ್ಮ ಸ್ನೇಹಿತರ ಜೊತೆ ಮಾಡಿರೋದಂತೂ ಇನ್ನೂ ತುಂಬ ಖುಷಿ ಆಗ್ತಿದೆ ಸರ್.